ನಮಸ್ಕಾರ. ಇವತ್ತು ನಮ್ಮ ಈ ಮೂರನೇ ವಿಡಿಯೋನ ನಾವು ಇವತ್ತು ನಿಮ್ಮ ಮುಂದೆ ತರಲಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು ಇವತ್ತು ರಾಷ್ಟ್ರಪತಿಗಳ ಮಹಾಭಿಯೋಗ ಅಂದರೆ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳನ್ನು ಪದಚ್ಯುತಗೊಳಿಸುವುದಕ್ಕೂ ನಮ್ಮ ಸಂವಿಧಾನದಲ್ಲಿ ಪ್ರಾವಧಾನವಿದೆ. ಆ ವಿಷಯದ ಬಗ್ಗೆ ಇವತ್ತು ನಾವು ಈ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಈ ಸಂಸತ್ತಿನಲ್ಲಿ ಯಾವುದೇ ಒಂದು ಮಸೂದೆಯನ್ನು ಪಾಸ್ ಮಾಡಬೇಕಾದ್ರೆ ಅಲ್ಲಿ ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಅಂತಕ್ಕಂತಹ ಕಾನ್ಸೆಪ್ಟ್ಗಳು ಬರ್ತವೆ. ಅದು ಮುಖ್ಯವಾಗಿ ಯಾವುದೇ ಒಂದು ಸಾಮಾನ್ಯ ಮಸೂದೆಯನ್ನು, ಆರ್ಡಿನರಿ ಬಿಲ್ ಅಂತ ಹೇಳ್ತಾರೆ, ಅದನ್ನು ಪಾಸ್ ಮಾಡಬೇಕಾದ್ರೆ ಸಿಂಪಲ್ ಮೆಜಾರಿಟಿ ಈಸ್ ಇನಫ್. ಹಾಗೆಯೇ ಸಂವಿಧಾನ ತಿದ್ದುಪಡಿ ಮಸೂದೆ ಕೂಡ ಬರುತ್ತೆ. ಆ ಸಂವಿಧಾನ ತಿದ್ದುಪಡಿ ಮಸೂದೆ ಬಂದಾಗ ನಾವು ವಿಶೇಷ ಬಹುಮತವನ್ನು ಅನುಸರಿಸಬೇಕಾಗ್ತದೆ. ಅಲ್ಲದೆ ರಾಜ್ಯದ ವಿಷಯ ಅದರಲ್ಲಿ ಅಡಕವಾಗಿದ್ದರೆ, ಹಣಕಾಸಿನ ವಿಷಯ ಅದರಲ್ಲಿ ಅಡಕವಾಗಿದ್ದರೆ, ರಾಜ್ಯದ ಹಿತಾಸಕ್ತಿಗಳಿಗೆ ತೊಂದರೆ ಆಗುವಂತಹ ಅಥವಾ ಹಿತಾಸಕ್ತಿಗಳ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ, ರಾಜ್ಯದ ಗಡಿಗಳನ್ನ ಚೇಂಜ್ ಮಾಡುವ ಸಂದರ್ಭದಲ್ಲಿ 20ಕ್ಕಿಂತ ಹೆಚ್ಚು ರಾಜ್ಯಗಳು ಕೂಡ ಅದನ್ನು ಅಂಗೀಕರಿಸಬೇಕಾಗ್ತದೆ. ಉದಾಹರಣೆಗೆ ನಾವು GST ಬಿಲ್ ತಂದಾಗ ಕೇವಲ ಸಂಸತ್ತು ಅದನ್ನು ಪಾಸ್ ಮಾಡಿದರೆ ಅದು ಪಾಸ್ ಆಗಲಿಲ್ಲ. ಅದರ ನಂತರದಲ್ಲಿ 20 ರಾಜ್ಯಗಳು ಕೂಡ ಅದನ್ನು ಅಂಗೀಕಾರ ಮಾಡಿದ ನಂತರ ಆ GST ಮಸೂದೆ ಜಾರಿಗೆ ಬಂತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅದೇ ರೀತಿಯಲ್ಲಿ ಈ ನಮ್ಮ ರಾಷ್ಟ್ರಪತಿಗಳನ್ನು ನಾವು ಪದಚ್ಯುತಿಗೊಳಿಸುವಂಥದ್ದು. ಒಂದು ಲೀಗಲ್ ಪರ್ಲಾನ್ಸ್ನಲ್ಲಿ ಒಂದು ಗಾದೆ ಇದೆ, ಪವರ್ ಕರಪ್ಟ್ಸ್, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಅಧಿಕಾರ ಒಂದು ಸಲ ಬಂದ ಮೇಲೆ ಆ ಅಧಿಕಾರದ ದುರುಪಯೋಗ ಅದರ ಹಿಂದೆಯೇ ಇರುತ್ತೆ ಅಂತಾರೆ. ಹಾಗೆ ಕೆಲವು ಸಂದರ್ಭದಲ್ಲಿ ಈ ರಾಷ್ಟ್ರಪತಿಗಳು ಕೂಡ ಒಬ್ಬ ಮಾನವ ಆಗಿರೋದ್ರಿಂದ, ಮನುಷ್ಯರಾಗಿರೋದ್ರಿಂದ ಅಲ್ಲಿಯೂ ಕೂಡ ಆ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದನ್ನು ನಾನು ನಿನ್ನೆ ಕ್ಲಾಸಲ್ಲಿ ಮುಖ್ಯವಾಗಿ ಓತ್ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಓತ್ ಬಗ್ಗೆ ಅದನ್ನು ಅನಲೈಸಿಸ್ ಮಾಡಿ ನಾನು ನಿಮಗೆ ಕೆಲವು ಶಬ್ದಗಳನ್ನು ಹೇಳಿದ್ದೆ. ಒಂದು ಪರಿರಕ್ಷಣೆ, ಸಂರಕ್ಷಣೆ ಮತ್ತು ಪ್ರತಿರಕ್ಷಣೆ ಅಂಥೇಳಿ. ದಿ ಪ್ರೆಸಿಡೆಂಟ್ ಈಸ್ ಆಲ್ಸೋ ಸೆಂಟಿನಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಹಿ ಈಸ್ ಬೌಂಡ್ ಟು ಪ್ರಿಸರ್ವ್, ಪ್ರೊಟೆಕ್ಟ್ ಆ್ಯಂಡ್ ಡಿಫೆಂಡ್ ದ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ಹಿಸ್ ಪ್ರೈಮರಿ ಡ್ಯೂಟಿ. ಹಿ ಈಸ್ ಬೌಂಡ್ ಟು ಪ್ರೊಟೆಕ್ಟ್, ಪ್ರಿಸರ್ವ್ ಆ್ಯಂಡ್ ಡಿಫೆಂಡ್ ದ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿರ್ತಕ್ಕಂಥ, ಸಂವಿಧಾನದಲ್ಲಿರ್ತಕ್ಕಂಥ ಯಾವುದೇ ಪ್ರಾತಿನಿಧ್ಯಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲಾರದಂತೆ ನೋಡಿಕೊಳ್ಳುವುದು ನಮ್ಮ ರಾಷ್ಟ್ರಪತಿಗಳ ಅತಿ ಮುಖ್ಯವಾದ ಕೆಲಸವಾಗಿರುತ್ತದೆ ಅಂತಕ್ಕಂಥದ್ದನ್ನು ನಾವು ಅವರು ತೆಗೆದುಕೊಳ್ಳುವ ಪ್ರಮಾಣ ವಚನದಲ್ಲಿ ನೋಡ್ಬೋದು. ಇದೆಲ್ಲ ಆದಾಗ್ಯೂ ಕೂಡ ಅವರು ಸಂವಿಧಾನದ ದುರುಪಯೋಗ ಪಡಿಸಿಕೊಂಡಂತಹ ಸಂದರ್ಭದಲ್ಲಿ, ಆ ಸಂವಿಧಾನವನ್ನು ದುರುಪಯೋಗಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಮಹಾಭಿಯೋಗದ ಮೂಲಕ ಅವರನ್ನು ಪದಚ್ಯುತಿಗೊಳಿಸಬಹುದು ಅಂತಕ್ಕಂಥದ್ದನ್ನು ನಾವು ಆರ್ಟಿಕಲ್ 61 ಅನುಚ್ಛೇದ 61ರಲ್ಲಿ ನಾವು ಕಾಣಬಹುದು. ಅನುಚ್ಛೇದ 61ರಲ್ಲಿ ಈ ರಾಷ್ಟ್ರಪತಿಗಳನ್ನು ಯಾವ ರೀತಿಯಲ್ಲಿ ನಾವು ಪದಚ್ಯುತಿಗೊಳಿಸಬಹುದು ಅಂತಕ್ಕಂಥದ್ದನ್ನು ನೋಡ್ಬೋದು. ಒಂದು ತಿಳ್ಕೊಳ್ಳಿ ನೀವು, ಇಂತಹ ಪ್ರಕ್ರಿಯೆಗಳಲ್ಲಿ ರಾಜಕೀಯವಾದ ವೈಷಮ್ಯಗಳು ಇರೋದರಿಂದ ಈ ಪ್ರಕ್ರಿಯೆ ಸುಲಭವಾಗಿದ್ದರೆ ಅದು ದೇಶಕ್ಕೆ ಸಮಸ್ಯೆ ಆಗ್ಬೋದು. ಆದ್ದರಿಂದ ಈ ಪ್ರಕ್ರಿಯೆ ಅಷ್ಟು ಸುಲಭವಾದ ಪ್ರಕ್ರಿಯೆ ಅಲ್ಲ. ಆದರೆ ಒಮ್ಮತದಿಂದ ಒಂದು ಆ ಅಭಿಪ್ರಾಯಕ್ಕೆ ಬಂದರೆ, ಅಂದರೆ ರಾಷ್ಟ್ರಪತಿಗಳು ಸಂವಿಧಾನನ ದುರುಪಯೋಗಪಡಿಸ್ಕೊಳ್ತಾರೆ ಅಥವಾ ಸಂವಿಧಾನಕ್ಕೆ ಧಕ್ಕೆ ತರ್ತಾರೆ, ನಮ್ಮ ಸಂವಿಧಾನಕ್ಕೆ ಅಂತಕ್ಕಂಥ ಒಂದು ಸಿಚುಯೇಷನ್, ಸಂದರ್ಭ ಒದಗಿದಾಗ ಅವರನ್ನು ತೆಗೆಯೋದಕ್ಕೆ ನಮ್ಮ ಸಂಸತ್ತಿಗೆ ಅಧಿಕಾರ ಇದೆ. ದಿ ಪಾರ್ಲಿಮೆಂಟ್ ಹ್ಯಾಸ್ ಗಾಟ್ ದಿ ಪವರ್. ದಿ ಪಾರ್ಲಿಮೆಂಟ್ ಕ್ಯಾನ್ ರಿಮೂವ್ ದಿ ಪ್ರೆಸಿಡೆಂಟ್ ಆ್ಯಂಡ್ ಆಲ್ಸೋ ದ ಪ್ರೆಸಿಡೆಂಟ್ ಕ್ಯಾನ್ ಡಿಸಾಲ್ವ್ ದ ಪಾರ್ಲಿಮೆಂಟ್. ಈ ಸಂವಿಧಾನದ ಈ ಥರದ ವ್ಯವಸ್ಥೆಗಳಿಗೆ ನಾವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತೀವಿ. ದಿ ಪ್ರೆಸಿಡೆಂಟ್ ಕ್ಯಾನ್ ಡಿಸಾಲ್ವ್ ದ ಪಾರ್ಲಿಮೆಂಟ್, ಡಿಸಾಲ್ವ್ ದಿ ಲೋಕಸಭಾ, ಆ್ಯಂಡ್ ದಿ ಪಾರ್ಲಿಮೆಂಟ್ ಕ್ಯಾನ್ impeach the president. Okay, today we are looking into
ದಿಸ್ ಇಂಪೀಚ್ಮೆಂಟ್ ಪ್ರೊಸೀಜರ್, ಈ ಪದ್ಧತಿಯ ಬಗ್ಗೆ ನಾವು ಇವತ್ತು ನೋಡ್ತಾ ಇದ್ದೀವಿ. ಇದರಲ್ಲಿರ್ತಕ್ಕಂಥ ಪ್ರಾವಧಾನಗಳನ್ನು ಒಂದೊಂದಾಗಿ ನೋಡೋಣ ನಾವು. ಏನಂದರೆ, ಯಾವುದೇ ಒಂದು ಸದನದಲ್ಲಿ ಈ ಮಸೂದೆಯನ್ನು ನಾವು ಮಂಡಿಸ್ಬೋದು. ರಾಜ್ಯಸಭೆಯಲ್ಲಿ ಮಂಡಿಸ್ಬೋದು ಅಥವಾ ಲೋಕಸಭೆಯಲ್ಲಿ ಮಂಡಿಸ್ಬೋದು. ಯಾವ ಸದನದಲ್ಲಿ ನೀವು ಮಂಡಿಸ್ತೀರೋ, 552 ಲೋಕಸಭಾ ಸದಸ್ಯರಿದ್ದಾರೆ, 240 ಮೇಲೆ, ಅಂದರೆ 250 ಮ್ಯಾಕ್ಸಿಮಮ್, 240 ಮೇಲೆ ರಾಜ್ಯಸಭೆಯ ಸದಸ್ಯರಿರ್ತಾರೆ. ಹಾಗಾಗಿ ಯಾವ ಸದನದಲ್ಲಿ, ರಾಜ್ಯಸಭೆಯಲ್ಲಿ ಆಗಲಿ ಅಥವಾ ಲೋಕಸಭೆಯಲ್ಲಾಗಲಿ, ರಾಜ್ಯಸಭೆ ಅಥವಾ ಲೋಕಸಭೆ ಸದನ ಅಂತಂದರೆ ಇಟ್ ವಿಲ್ ಹ್ಯಾವ್ 2 ಕಾಂಪೊನೆಂಟ್ಸ್. ಒಂದು ರಾಜ್ಯಸಭೆ ಇನ್ನೊಂದು ಲೋಕಸಭೆ. ಇವು ಎರಡರಲ್ಲಿ ಯಾವುದಾದ್ರೂ ಒಂದಲ್ಲಿ ಈ ಒಂದು ಮಸೂದೆಯನ್ನು ಮಾಡ್ಬೋದು. ಏನು ಮಸೂದೆ? ದೋಷಾರೋಪಣೆ ಪ್ರಸ್ತಾವನೆ ಅಂತ ಹೇಳ್ತಾರೆ ಅದಕ್ಕೆ. ದೋಷಾರೋಪಣೆ ಪ್ರಸ್ತಾವ, ರಾಷ್ಟ್ರಪತಿಗಳ ಮೇಲೆ ನೀವು ದೋಷಾರೋಪಣೆ ಮಾಡೋದು. ನೀವು ಇಂತಿಂತಹ ತಪ್ಪುಗಳನ್ನು ಮಾಡಿದ್ದೀರಿ, ಇದರಿಂದ ಸಂವಿಧಾನದ ದುರುಪಯೋಗ ಆಗಿದೆ ಅಂತಕ್ಕಂಥ ದೋಷಾರೋಪಣೆಯ ಪ್ರಸ್ತಾವವನ್ನು ಒಂದು ರೆಸಲ್ಯೂಷನನ್ನು ತರ್ಬೋದು ಅವರು. ಆದರೆ ಆ ರೆಸಲ್ಯೂಷನ್ ತರಬೇಕಾದ್ರೆ 14 ದಿನಗಳಿಗಿಂತ ಮುಂಚಿತವಾಗಿ ಆ ರೆಸಲ್ಯೂಷನನ್ನು ನೀವು ನೋಟಿಸ್ ಮಾಡಬೇಕು. ಅಂದರೆ ಅದು ರಾಷ್ಟ್ರಪತಿಗಳ ಗಮನಕ್ಕೆ 14 ದಿನಗಳಿಗಿಂತ ಮೊದಲು ಅವ್ರ ಗಮನದಲ್ಲಿರಬೇಕು. 14 ದಿನಗಳು ಕಳೆದ ನಂತರ ನಾವೇನು ಮಾಡ್ಬೋದು? ಆ ಸದನದಲ್ಲಿ ಮಂಡಿಸ್ಬೋದು. ಆ ಸದನದಲ್ಲಿ ಏನು ಮಾಡ್ಬೋದು? ನಾವು ಈ ದೋಷಾರೋಪಣೆ ಪ್ರಸ್ತಾವವನ್ನು ಮಂಡಿಸಬೇಕು ಅಂತಂದರೆ ಏನು ಮಾಡ್ಬೇಕು ನೀವು? ಆ ರೀತಿ ದೋಷಾರೋಪಣೆ ಪತ್ರವನ್ನು ನೀವು ಮಂಡಿಸಬೇಕು ಅಂದರೆ ಆ ಸದನದ 1/4 ಜನ ಸದಸ್ಯರು ಸಹಿ ಮಾಡಬೇಕು. 1/4 ಜನ ಸುಲಭ ಅಲ್ಲ ಇದು. ಒಂದು ಲೋಕಸಭೆಯಲ್ಲಿ 550 ಜನರು ಇದ್ದಾರೆ ಅಂತ ಹೇಳಿ ನಾವು ಅಂದ್ಕೊಂಡ್ರೆ, ಇದರ 4/1 ಅಂತಂದರೆ 400ಕ್ಕೆ 100, ಮುಂದೆ 150ಕ್ಕೆ 150 ಡಿವೈಡೆಡ್ ಬೈ 4 ಅಂತಂದರೆ 38. ಅಂದಾಜು 140 ಜನ ಲೋಕಸಭೆ ಸದಸ್ಯರು ಸೈನ್ ಮಾಡಿದರೆ ಮಾತ್ರ ಸಾಧ್ಯ. 140 × 4. ಎಸ್, ಇಷ್ಟು ಜನ, ಅಂದಾಜು ಇಷ್ಟು ಜನ ಏನು ಮಾಡಬೇಕು? ಆ ಪ್ರಸ್ತಾವನೆಗೆ ಮೊದಲು ಸಹಿ ಹಾಕಬೇಕು. ಸಹಿ ಹಾಕಿದಂಥ ಆ ಪ್ರಸ್ತಾವನೆ 14 ದಿನಗಳಿಗಿಂತ ಮೊದಲು ನೋಟಿಫೈ ಆಗಬೇಕು. ನೋಟಿಫೈ ಆದ 14 ದಿನಗಳ ನಂತರ ಯಾವ ಸಂಸದರು, ಅಂದರೆ ಲೋಕಸಭೆಯವರು ಅಥವಾ ರಾಜ್ಯಸಭೆಯವರು ಯಾರು ಪ್ರಸ್ತಾವನೆಯನ್ನು ಮಾಡಿರ್ತಾರೆ ಆ ಸದನದಲ್ಲಿ ಅದನ್ನು ಮಂಡಿಸಬೇಕು. ಇದು ಫಸ್ಟ್ ಸ್ಟೇಜ್. ಮಂಡಿಸಿದ ನಂತರ ಇನ್ನೊಂದು ಸ್ಟೇಜು. ಆ ಸದನ ಅಂದರೆ ಲೋಕಸಭೆಯಲ್ಲಿ ಮಂಡಿಸಿದರೆ ಲೋಕಸಭಾ, ರಾಜ್ಯಸಭೆಯಲ್ಲಿ ಮಂಡಿಸಿದರೆ ರಾಜ್ಯಸಭಾ ಏನು ಮಾಡಬೇಕು ಅಂತಂದರೆ ಅದನ್ನು ಅಂಗೀಕರಿಸಬೇಕು. ಅಂದರೆ ಅದಕ್ಕೆ ಇರಬೇಕಾದಂತಹ ಬಹುಮತ 2/3 ಜನ, 2/3 ಜನ ಬಹುಮತದಲ್ಲಿ ಅದನ್ನು ಅಂಗೀಕರಿಸಬೇಕು. ಆ 2/3 ಜನ ಯಾವುದಕ್ಕೆ? ಒಟ್ಟು ಸದಸ್ಯರ ಸಂಖ್ಯೆ, ಹಾಜರಿರುವಂಥವರಲ್ಲ. ಒಟ್ಟು ಸದಸ್ಯರೇನು ನಾವು ಹೇಳ್ತೀವಿ 550 ಲೋಕಸಭಾ ಸದಸ್ಯರಂತೇನು ಹೇಳ್ತೀವಿ, 542 ಇರಬೇಕು ಅನಿಸುತ್ತೆ. 542 ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲಿ ಅಕಸ್ಮಾತ್ ಪ್ರಸ್ತಾವನೆ ಬಂದಿದ್ದರೆ 542ರಲ್ಲಿ 3/2 3 ಭಾಗದಲ್ಲಿ 2 ಭಾಗದಷ್ಟು ಜನ ಅದನ್ನು ಅಂಗೀಕಾರ ಮಾಡಬೇಕು. ಇದಕ್ಕೆ ನಾವು ಸ್ಪೇಷಿಯಲ್ ಮೆಜಾರಿಟಿ ಅಂತೀವಿ. ದಿಸ್ ಈಸ್ ಕಾಲ್ಡ್ ಸ್ಪೇಷಿಯಲ್ ಮೆಜಾರಿಟಿ. ವಿಶೇಷ ಬಹುಮತದಿಂದ, ಈ ವಿಶೇಷ ಬಹುಮತದಿಂದ ಆ ಸದನದಲ್ಲಿ ಅದು ಅಂಗೀಕೃತವಾಗಬೇಕು. ರಾಜ್ಯಸಭೆ ಆದರೆ 250ರಿಂದ 240 ಅಂತ ನಾವು ಇಟ್ಕೊಂಡ್ರೆ 240ರಲ್ಲಿ 3 ಭಾಗ ಮಾಡಿದರೆ 2 ಭಾಗದಷ್ಟು ಜನ ಏನು ಮಾಡಬೇಕು? ಅದು ಆ ಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಅಂಗೀಕೃತ ಆಗಬೇಕು. ಇದು 1ನೇ ಸ್ಟೆಪ್ಪು. 1ನೇ ಸ್ಟೆಪ್ ನಾವೇನು ಹೇಳ್ಬೋದು? 4/1 ಅಂದರೆ 4 ಭಾಗದಲ್ಲಿ 1 ಭಾಗ ಜನ ಸಹಿ ಮಾಡಬೇಕು. ಆಮೇಲೆ 3 ಭಾಗದಲ್ಲಿ 2 ಭಾಗದ ಜನ ಅದನ್ನು ಬಹುಮತದಿಂದ ಒಪ್ಕೊಳ್ಬೇಕು.
ಈ ಎರಡಕ್ಕೂ ಸಂಸದರ ಸಂಖ್ಯೆ ಏನಂತಂದ್ರೆ ಹಾಜರಿರುವಂಥವರಲ್ಲ, ಒಟ್ಟು ಸದಸ್ಯರಲ್ಲಿ ಈ ಕ್ರಿಯೆ ನಡಿಬೇಕು. ಈ ಒಂದು ಸದನದ ಪ್ರಕ್ರಿಯೆ ಮುಗಿದ ನಂತರ ಆ ಪ್ರಸ್ತಾವನೆ ಇನ್ನೊಂದು ಸದನಕ್ಕೆ ಬರ್ತದೆ. ಹೈಪಾಥೆಟಿಕಲಿ ನಾವು ಇದು ಲೋಕಸಭೆಯಲ್ಲಿ ಈ ಪ್ರೊಸೆಸ್ ನಡೆದಿದೆ ಅಂದರೆ ಆ ಪ್ರಸ್ತಾವನೆ ರಾಜ್ಯಸಭೆಗೆ ಬರುತ್ತೆ, ಅಥವಾ ರಾಜ್ಯಸಭೆಯಲ್ಲಿ ಈ ಪ್ರಸ್ತಾವನೆ ನಡೆದಿದೆ ಅಂತ ನಾವು ಅಂದುಕೊಂಡ್ರೆ ಇದು ಲೋಕಸಭೆಗೆ ಬರುತ್ತೆ. ಇನ್ನೊಂದು ಸಭೆಗೆ ಬಂದಾಗ ಅಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳೇ ಬೇರೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಸದನ ಅದನ್ನು ನೇರವಾಗಿ ತಗೊಳ್ಳಲ್ಲ. ಅಲ್ಲಿ ಆ ದೋಷಾರೋಪ ಪಟ್ಟಿಯ ತನಿಖೆಯನ್ನು ಮಾಡಲಾಗ್ತದೆ. ಆ ಸದನದ ಕೆಲಸ ಏನಂದ್ರು, ಈ ತನಿಖೆ ಮಾಡ್ತಾರೆ. ದೇ ವಿಲ್ ಎನ್ಕ್ವೈರಿ ಇಂಟು ದಿ ಅಲಿಗೇಷನ್ಸ್ ಮೇಡ್ ಇನ್ ದಿಸ್ ರೆಸಲ್ಯೂಷನ್. ಅಂದರೆ ದೋಷಾರೋಪಣೆಯ ಪ್ರಸ್ತಾವನೆಯಲ್ಲಿ ಇರತಕ್ಕಂತಹ ದೋಷಗಳ ಬಗ್ಗೆ ತನಿಖೆ ನಡೆಸ್ತದೆ ಈ ಸದನ. ತನಿಖೆ ನಡೆಸಿ ಆ ತನಿಖೆಯ ರಿಸಲ್ಟ್ ಬರ್ತದೆ, ತನಿಖೆಯ ಪರಿಣಾಮ ಬರ್ತದೆ, ತನಿಖೆಯ ತತ್ವ ಹೊರಗೆ ಬರ್ತದೆ. ಈ ಹೊರಗೆ ಬಂದಾಗ ಅದು ದೋಷಾರೋಪಣೆ ದೋಷ ಆಗಿದೆ ಅಂತಕ್ಕಂತಹ ನಿಲುವು ಏನಾದರೂ ಆ ತನಿಖೆಯಿಂದ ಹೊರ ಬಂದ ಸಂದರ್ಭದಲ್ಲಿ ಆ ಸದನದಲ್ಲಿಯೂ ಕೂಡ ಒಟ್ಟು ಸದಸ್ಯರ 3 ಭಾಗದಲ್ಲಿ 2 ಭಾಗದಷ್ಟು ಜನರ ಬಹುಮತದಿಂದ ಅದು ಅಂಗೀಕೃತ ಆಗಬೇಕು. ಎರಡನೇ ಸದನ ಯಾವುದು ರಾಜ್ಯಸಭೆ ಇರ್ಬೋದು, ಲೋಕಸಭೆ ಇರ್ಬೋದು. ಮೇಲಿನ ಪ್ರಕ್ರಿಯೆಯನ್ನು ರಾಜ್ಯಸಭೆ ಮಾಡಿದರೆ ಕೆಳಗಿನ ಪ್ರಕ್ರಿಯೆಯನ್ನು ಲೋಕಸಭೆ ಮಾಡ್ತದೆ, ಮೇಲಿನ ಪ್ರಕ್ರಿಯೆಯನ್ನು ಲೋಕಸಭೆ ಮಾಡಿದರೆ ಕೆಳಗಿನ ಪ್ರಕ್ರಿಯೆಯನ್ನು ರಾಜ್ಯಸಭೆ ಮಾಡ್ತದೆ. ಅದು ಮಾಡಿದ ನಂತರ ಏನಾಗ್ತದೆ ಅಂತಂದರೆ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಈ 3 ಭಾಗ ಮಾಡಿ ಅದರಲ್ಲಿ 2 ಭಾಗದಷ್ಟು ಜನರು ಬಹುಮತ ಅಂದರೆ ಅದನ್ನು ಸಪೋರ್ಟ್ ಮಾಡಿದರೆ, ಆ ಮತ ಆ ನಿರ್ಣಯದ ಪರವಾಗಿ ಬಂದರೆ ಮಹಾಭಿಯೋಗದ ಪ್ರಸ್ತಾವನೆ ಅಂಗೀಕೃತವಾದಲ್ಲಿ ರಾಷ್ಟ್ರಪತಿಯವರು ಪದಚ್ಯುತಗೊಳ್ಳುವರು. ದಿ ಪ್ರೆಸಿಡೆಂಟ್ ಗೆಟ್ಸ್ ಇಂಪೀಚ್ಡ್ ಆ್ಯಂಡ್ ಹಿ ವಿಲ್ ಲೂಸ್ ಹೀಸ್ ಪೋಸ್ಟ್ ಆಫ್ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಯವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ. ಯಾವುದಕ್ಕೆ ಕಳೆದುಕೊಳ್ತಾರೆ? ಸಂವಿಧಾನದ ದುರುಪಯೋಗದ ಆರೋಪ ಸಾಬೀತಾದ ನಂತರ ಮತ್ತು ಎರಡೂ ಸದನಗಳು ಅದನ್ನು ಆರೋಪ ಒಪ್ಪಿಕೊಂಡ ನಂತರ, ಆರೋಪ ಆಗಿದೆ ಅಂತಕ್ಕಂಥದ್ದು ಮೇಲ್ಮನೆ ಮತ್ತು ಕೆಳಮನೆ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸಭೆಗಳು ಕೂಡ ಅದನ್ನು ಒಪ್ಪಬೇಕಾದಂತಹ ಒಂದು ಕಂಪಲ್ಷನ್ ಇವರಿಗೆ ಇರುತ್ತೆ. ಈ ಪ್ರಕ್ರಿಯೆ ಕಾಂಪ್ಲೆಕ್ಸ್ ಪ್ರೊಸೀಜರ್. ಆದ್ದರಿಂದ ಇವರು ಇಂಪೀಚ್ ಆಗ್ತಾರೆ ಸಂವಿಧಾನದ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಸಂವಿಧಾನದ ದುರುಪಯೋಗ ಏನು ಅನ್ನೋದನ್ನು ನಾವು ಯಾವುದೇ ಆರ್ಟಿಕಲ್ನಲ್ಲಿ ಹೇಳಿಲ್ಲ. ಈ ಶಬ್ದ ಹಿಂಗೆ ಇದೆ, ಸಂವಿಧಾನದ ದುರುಪಯೋಗವಾದ ಸಂದರ್ಭದಲ್ಲಿ ನೀವು ಮಹಾಭಿಯೋಗದ ರೀತಿಯಲ್ಲಿ ರಾಷ್ಟ್ರಪತಿಯವರನ್ನು ಪದಚ್ಯುತಿಗೊಳಿಸಬಹುದು ಅಂತಕ್ಕಂಥದ್ದು ಅನುಚ್ಛೇದ 61ರಲ್ಲಿ ವ್ಯಕ್ತವಾಗಿದೆ. ಇವಾಗ ನಾವು ಏನೋ ಅಂದ್ಕೊಳ್ಳೋಣ, ಇದು ಲಾಜಿಕಲಿ ಅಥವಾ ಅಗೇನ್ ಇಟ್ ಈಸ್ ಎ ಹೈಪಾಥೆಟಿಕಲ್ ಆರ್ಗ್ಯುಮೆಂಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಈ ಮಹಾ ಅಭಿಯೋಗ ಪ್ರಕ್ರಿಯೆಯಿಂದ ರಾಷ್ಟ್ರಪತಿಯವರು ಪದಚ್ಯುತಗೊಂಡರು ಅನ್ನುವಂಥ ಸಂದರ್ಭದಲ್ಲಿ ಅನುಚ್ಛೇದ 62 ಪಿಕ್ಚರಿಗೆ ಬರುತ್ತೆ. ಇಟ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಅಂದರೆ ಆ ಹುದ್ದೆ ತತ್ಕ್ಷಣದಿಂದ ಖಾಲಿ ಆಗುತ್ತೆ ಅನ್ನೋದಕ್ಕಿಂತ ಖಾಲಿ ಆಗೋದಿಲ್ಲ ಅಂತ ಹೇಳಬೇಕು ನಾವು. ಏನಾಗುತ್ತೆ, ತತ್ಕ್ಷಣದಿಂದ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಆಗ್ತಾರೆ. ರಾಷ್ಟ್ರಪತಿಯವರ ಹುದ್ದೆಯನ್ನು ಅಲಂಕರಿಸುವರು. ಉಪರಾಷ್ಟ್ರಪತಿ ರಾಷ್ಟ್ರಪತಿಯವರ ಹುದ್ದೆಯನ್ನು ಅಲಂಕರಿಸುವರು. ಇಮ್ಮಿಡಿಯೇಟ್ಲಿ when the impeachment gets its effect, immediately the vice president will take over the position of the president ಅನ್ನೋದನ್ನು ನಾವು ಆರ್ಟಿಕಲ್ 62ನಲ್ಲಿ ಹೇಳ್ತೀವಿ. ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಏನಂದರೆ ನಮ್ಮ ಪಾರ್ಲಿಮೆಂಟು 3 ಕಾಂಪೊನೆಂಟ್ಗಳನ್ನು ಹೊಂದಿರುತ್ತೆ. ಆ 3 ಕಾಂಪೊನೆಂಟ್ಗಳು ಯಾವುವು ಅಂತಂದರೆ ರಾಜ್ಯಸಭೆ, ಲೋಕಸಭೆ ಮತ್ತು ರಾಷ್ಟ್ರಪತಿ ಅಂತಕ್ಕಂಥದ್ದು. ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಲೋಕಸಭೆಯು ಇದು
ತಾತ್ಕಾಲಿಕ ಅಂದರೆ ಇದು ಟೆಂಪ್ರರಿ ಬಾಡಿ, ಯಾವತ್ತಾದರೂ ಲೋಕಸಭೆ ವಿಸರ್ಜನೆ ಆಗ್ಬೋದು. ಆದರೆ ರಾಜ್ಯಸಭೆ ಆಗಲಿ ರಾಷ್ಟ್ರಪತಿ ಆಗಲಿ ಇದು ಯಾವತ್ತೂ ಖಾಲಿ ಆಗೋದಿಲ್ಲ. ರಾಜ್ಯಸಭೆ ಯಾವಾಗಲೂ ಇರ್ತದೆ, ರಾಷ್ಟ್ರಪತಿ ಯಾವಾಗಲೂ ಇರ್ತಾರೆ. ರಾಷ್ಟ್ರಪತಿಯೇ ಇರಲಾರ್ದಂಥ ಒಂದು ಕ್ಷಣ ನಮಗಿರೋದಿಲ್ಲ. ಇರುವಂತಹ ರಾಷ್ಟ್ರಪತಿ ಬೇರೆ ಬೇರೆ ಕಾರಣಗಳಿಂದ ಅವರು ರಾಷ್ಟ್ರಪತಿ ಹುದ್ದೆಯನ್ನು ತ್ಯಜಿಸಿದ ತಕ್ಷಣ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿ ಆಗ್ತಾರೆ. ಆಮೇಲೆ ಒಬ್ಬ ರಾಷ್ಟ್ರಪತಿಯ ರೆಗ್ಯುಲರ್ ರಾಷ್ಟ್ರಪತಿಯ ಹುದ್ದೆ ಖಾಲಿಯಾದಲ್ಲಿ 6 ತಿಂಗಳ ಒಳಗಾಗಿ ಚುನಾವಣೆ ಮಾಡ್ತಕ್ಕದ್ದು. ವಿದಿನ್ 6 ಮಂತ್ಸ್ ರಾಷ್ಟ್ರಪತಿಯವರ ಚುನಾವಣೆ ನಡೀತದೆ. ವಿದಿನ್ 6 ಮಂತ್ಸ್ ಅಂದರೆ 6 ತಿಂಗಳ ಒಳಗಡೆ ಅವರ ಚುನಾವಣೆ ನಡೆದಾಗ ಮತ್ತೆ ಚುನಾವಣೆಯ ಮುಖಾಂತರ ನಮಗೆ ಹೊಸ ರಾಷ್ಟ್ರಪತಿಯವರು ಆಯ್ಕೆಯಾಗ್ತಾರೆ. ಈ ಆಯ್ಕೆಯಾದಂತಹ ರಾಷ್ಟ್ರಪತಿಗಳು ಮತ್ತೆ ಪುನಃ 5 ವರ್ಷ ತಮ್ಮ ಅಧಿಕಾರವನ್ನು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ 5 ವರ್ಷ ತಮ್ಮ ಅಧಿಕಾರವನ್ನು ಹೊಂದಿರ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೋದು. ಇದಿಷ್ಟು ಇಂಪೀಚ್ಮೆಂಟ್ ಬಗ್ಗೆ ಇರತಕ್ಕಂತಹ ಒಂದು ಪ್ರೊಸೀಜರು. ಇದು ನಿಮಗೆ ನಾನು ಅಂದ್ಕೊಳ್ತೀನಿ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ನಿಮಗೆ ಶಾರ್ಟ್ ನೋಟ್ನಲ್ಲಿ ಪ್ರಶ್ನೆ ಬರ್ಬೋದು. ರಾಷ್ಟ್ರಪತಿಗಳ ಮಹಾಭಿಯೋಗ ಹೀಗೆ ನಿಮಗೆ ಟಿಪ್ಪಣಿ ಬರೆಯೋಕ್ಕೆ ಕೇಳ್ಬೋದು. ರಾಷ್ಟ್ರಪತಿಗಳ ಮಹಾಭಿಯೋಗ. ದಿಸ್ ಮೇ ಬಿ ಎ ಕ್ವಶನ್ ಫಾರ್ ಯು ಆ್ಯಸ್ ಎ ಶಾರ್ಟ್ ನೋಟ್ ಅಂತ ಹೇಳ್ತಾ, ಅಥವಾ ಇದನ್ನು ಇನ್ನೊಂದು ಪ್ರಶ್ನೆ ಜೊತೆಗೆ ಸೇರಿಸಿ ನಿಮಗೆ ಲಾಂಗ್ ಆನ್ಸರ್ನು ಮಾಡ್ಬೋದು. ಸೊ ಇದು ದಿಸ್ ಈಸ್ ದ ವಿಡಿಯೋ ಅಬೌಟ್ ಇಂಪೀಚ್ಮೆಂಟ್ ಆಫ್ ಎ ಪ್ರೆಸಿಡೆಂಟ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಈ ಮುಕ್ತಾಯಗೊಳಿಸುವುದಕ್ಕಿಂತ ಮೊದಲು ಹಿಂದಿನ ವಿಡಿಯೋದಲ್ಲಿ 2 ತಪ್ಪುಗಳಾಗಿದ್ದಾವೆ. ಆ ತಪ್ಪುಗಳು ಏನು ಅನ್ನೋದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಒಂದು, ಎಲೆಕ್ಟೋರಲ್ ಕಾಲೇಜ್, ಇದರಲ್ಲಿ ನಾನು ಹೇಳುವ ಶಬ್ದಗಳಲ್ಲಿ ಎಲೆಕ್ಟೋರಲ್ ಕಾಲೇಜ್ ಚುನಾವಣೆ, ರಾಷ್ಟ್ರಪತಿಗಳ ಚುನಾವಣೆ ವಿಷಯದಲ್ಲಿ ಬರ್ತದೆ ಇದು ಎಲೆಕ್ಟೋರಲ್ ಕಾಲೇಜ್. ಇದಕ್ಕೆ ಚುನಾಯಕ ಗಣ ಅಂತ ಹೇಳಬೇಕು. ಚುನಾಯಕ ಗಣ, ನಾನು ಇದನ್ನು ಬೇರೆ ಬೇರೆ ಹೇಳಿದ್ದೀನಿ. ಒಂದು ಚುನಾಯಿತ ಅಂತ ಹೇಳಿದ್ದೀನಿ, ಆಮೇಲೆ ಚುನಾಯತ ಅಂತ ಹೇಳಿದ್ದೀನಿ, ಅದು ತಪ್ಪು. ನೀವು ಅದನ್ನು ಚುನಾಯಕ ಗಣ ಎಂದು ಸರಿಪಡಿಸಿಕೊಳ್ಬೇಕು. ಇನ್ನೊಂದು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಈ ಶಬ್ದವನ್ನು ನಾನು ವೋಟ್ ಶಬ್ದದ ಬದಲು ಬೇರೆ ಶಬ್ದವನ್ನು ಬಳಸಿದ್ದೀನಿ. ಏಕ ಏಕವರ್ಗಾವಣೆಯ ಮತ. ಏಕವರ್ಗಾವಣೆ ಪ್ರಮಾಣ ಅಂತ ಹೇಳಿದ್ದೀನಿ ಅನ್ನೋದು ತಪ್ಪು. ಏಕವರ್ಗಾವಣೆಯ ಮತ ಎಂದು ತಾವು ಓದಬೇಕು. ಸೊ ಐ ಎಕ್ಸ್ಪ್ರೆಸ್ ಮೈ ಸಾರಿ ಫಾರ್ ದೀಸ್ 2 ಮಿಸ್ಟೇಕ್ಸ್ ದ್ಯಾಟ್ ಹ್ಯಾವ್ ಕ್ರೀಪ್ಡ್ ಅಪ್ ಇನ್ ಮೈ ವಿಡಿಯೋ ನಂಬರ್ 2. ದಯವಿಟ್ಟು ಈ ತಿದ್ದುಪಡಿಯನ್ನು ತಾವು ಮಾಡಿಕೊಳ್ಳಿ ಅಂಥೇಳಿ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತೀನಿ. ಮತ್ತು ನಾನು ನಿಮಗೆ ಕೊನೆಯದಾಗಿ ಹೇಳುವಂಥದ್ದೇನು ಅಂತಂದರೆ, ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ, ಸೂಚನೆಗಳಿದ್ದರೆ ನೀವು ನನಗೆ ವಾಟ್ಸಪ್ ಮುಖಾಂತರ ಈ ನಂಬರ್ನಲ್ಲಿ ಪಿಂಗ್ ಮಾಡ್ಬೋದು, ಅಥವಾ ಈ ID-ನಲ್ಲಿ nagavi.sb@gmail.com ID-ನಲ್ಲಿ ನೀವು ನನಗೆ ಮೇಲ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ.